ಮತ್ತು ಜಾತ್ಯತೀತ ಪದಗಳನ್ನು ಯಾರು ಸೇರಿಸಿದ್ರು ಸಂವಿಧಾನದಲ್ಲಿ? ಯಾರು ಸೇರಿಸಿದ್ರು? ಯಾರು ಸೇರಿಸಿದ್ರಣ್ಣ? ಇದು ಇತ್ತ ಸಂವಿಧಾನದಲ್ಲಿ? ತೆಗೆದು ನೋಡಿಸ್ಲಿ. ಇವತ್ತು ಸಮಾಜವಾದಿ ಹಾಗೂ ಜಾತ್ಯತೀತ ಪದಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ದವರು ಯಾರು? ತುರ್ತು ಪರಿಸ್ಥಿತಿ ಏರಿದಂಥವ್ರು ಯಾರು? ಹೇಳಲ್ಲ. ಅವ್ರು ಕ್ಲಾರಿಟಿ ಕೊಡ್ಲಿ. ಬೇಕಾದ್ರೆ ಡಿಬೇಟ್ ಮಾಡಕ್ಕೆ ನಾನು ರೆಡಿ ಆಗಿದೆ. ಕ್ಲಾರಿಟಿ ಮಾಡಲಿ. ಈ ಶಬ್ದಗಳು ಇತ್ತ ಅನ್ನಂಥದ್ದು ಹೇಳಬೇಕಾಗುತ್ತೆ. ಅವರು ಜಾತ್ಯತೀತ ಪದಗಳು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿಸಿದ ಯಾರು ಒಂದು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಯಾರು ತಂದಿರೋದಂಥ ವಿಚಾರವನ್ನು, ಆಗಿನ ಪದಗಳು ಯಾರು ಸೇರಿಸಿದ್ರು ಅನ್ನಂಥದ್ದು ಹೇಳಬೇಕಾಗುತ್ತೆ. ಬೇಕಾದ್ರೆ ಡಿಬೇಟ್ ಮಾಡಲಿಲ್ಲ. ಡಿಬೇಟ್ ಮಾಡಿದೆ. ಐ ಆಮ್ ರೆಡಿ ಟು ಡಿಬೇಟ್. ಯಾರನ್ನ ಬರಲಿ, ಡಿಬೇಟ್ ಮಾಡೋಣ ಬೇಕಾದ್ರೆ. ಇವರು ಎಲ್ಲೋ ಒಂದು ಕಡೆ ಇವತ್ತು ಬೇರೆಯವ್ರನ್ನ ಓಲೈಕೆ ಮಾಡಬೇಕು, ಬೇರೆಯವ್ರನ್ನ ಎಲ್ಲೊಂದು ಕಡೆ ನೀವು ಅವ್ರನ್ನ ಲಾಲಸ್ ಮಾಡ್ಬೇಕಂದೇಳಿ ನೀವೆಲ್ಲ ಮಾಡ್ಕೊಂಡು ಇವತ್ತು ಹೇಳ್ತೀನಿ ನಾನು. ಇವತ್ತು ಈ ಪದಗಳಿಲ್ಲಿದ್ರೆ ನಮ್ಮ ಭಾರತ ದೇಶ ಇವತ್ತು ಹಿಂದೂ ರಾಷ್ಟ್ರ ಆಗಬೇಕಾಗಿತ್ತು. ಹಿಂದೂ ರಾಷ್ಟ್ರ ಆಗಬೇಕಾಗಿತ್ತು. ಅದು ಎಲ್ಲಿ ನೀವು ಮಾಡಿದಂಥ ಮೋಸದಿಂದಲೇ ಇವತ್ತು ಈ ಪದಗಳೆಲ್ಲ ನಮ್ಗೆ ಬಿಟ್ಟು ಹೋಗಿದ್ದಾವೆ. ಇವತ್ತು ನೀವು ಯಾರನ್ನೋ ಓಲೈಕೆ ಮಾಡಬೇಕು, ಯಾರನ್ನೋ ಒಬ್ರನ್ನ ನಮ್ಮ ದೇಶ ವಿಭಜನೆ ಆಗಂತ ಟೈಮಲ್ಲಿ ಯಾರನ್ನೋ ಒಬ್ರನ್ನ ಓಲೈಕೆ ಮಾಡ್ಬೇಕಂತೇಳಿ ಇವೆಲ್ಲ ಮಾಡ್ಕೊಂಡು ಇವತ್ತು ಎಲ್ಲ ಹೊಲಸು ಮಾಡಿ ದೇಶ ಕಳಂಕ ತಂದಿಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಸಂವಿಧಾನಕ್ಕೆ ಗೌರವ ಕೊಡಲಾರ್ದಂಥರು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡಲಾರ್ದಂಥರು ಪದಗಳೆಲ್ಲ ಹೊಸ ಹೊಸ ಪದಗಳನ್ನು ಜೋಡಣೆ ಮಾಡಿ ನೀವೆಲ್ಲ ಕೂಡ ಸೇರ್ಕೊಂಡು ಹಾಳು ಮಾಡ್ರಿ ದೇಶವನ್ನು. ಮತ್ತು ಜಾತ್ಯತೀತ ಪದಗಳನ್ನು ಯಾರು ಸೇರಿಸಿದ್ರು ಸಂವಿಧಾನದಲ್ಲಿ? ಯಾರು ಸೇರಿಸಿದ್ರು? ಯಾರು ಸೇರಿಸಿದ್ರಣ್ಣ? ಇದು ಇತ್ತ ಸಂವಿಧಾನದಲ್ಲಿ? ತೆಗೆದು ನೋಡಿಸ್ಲಿ. ಇವತ್ತು ಸಮಾಜವಾದಿ ಹಾಗೂ ಜಾತ್ಯತೀತ ಪದಗಳನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ದವರು ಯಾರು? ತುರ್ತು ಪರಿಸ್ಥಿತಿ ಏರಿದಂಥವ್ರು ಯಾರು? ಹೇಳಲ್ಲ. ಅವ್ರು ಕ್ಲಾರಿಟಿ ಕೊಡ್ಲಿ. ಬೇಕಾದ್ರೆ ಡಿಬೇಟ್ ಮಾಡಕ್ಕೆ ನಾನು ರೆಡಿ ಆಗಿದೆ. ಕ್ಲಾರಿಟಿ ಮಾಡಲಿ. ಈ ಶಬ್ದಗಳು ಇತ್ತ ಅನ್ನಂಥದ್ದು ಹೇಳಬೇಕಾಗುತ್ತೆ. ಅವರು ಜಾತ್ಯತೀತ ಪದಗಳು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿಸಿದ ಯಾರು ಒಂದು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಯಾರು ತಂದಿರೋದಂಥ ವಿಚಾರವನ್ನು, ಆಗಿನ ಪದಗಳು ಯಾರು ಸೇರಿಸಿದ್ರು ಅನ್ನಂಥದ್ದು ಹೇಳಬೇಕಾಗುತ್ತೆ. ಬೇಕಾದ್ರೆ ಡಿಬೇಟ್ ಮಾಡಲಿಲ್ಲ. ಡಿಬೇಟ್ ಮಾಡಿದೆ. ಐ ಆಮ್ ರೆಡಿ ಟು ಡಿಬೇಟ್. ಯಾರನ್ನ ಬರಲಿ, ಡಿಬೇಟ್ ಮಾಡೋಣ ಬೇಕಾದ್ರೆ. ಇವರು ಎಲ್ಲೋ ಒಂದು ಕಡೆ ಇವತ್ತು ಬೇರೆಯವ್ರನ್ನ ಓಲೈಕೆ ಮಾಡಬೇಕು, ಬೇರೆಯವ್ರನ್ನ ಎಲ್ಲೊಂದು ಕಡೆ ನೀವು ಅವ್ರನ್ನ ಲಾಲಸ್ ಮಾಡ್ಬೇಕಂದೇಳಿ ನೀವೆಲ್ಲ ಮಾಡ್ಕೊಂಡು ಇವತ್ತು ಹೇಳ್ತೀನಿ ನಾನು. ಇವತ್ತು ಈ ಪದಗಳಿಲ್ಲಿದ್ರೆ ನಮ್ಮ ಭಾರತ ದೇಶ ಇವತ್ತು ಹಿಂದೂ ರಾಷ್ಟ್ರ ಆಗಬೇಕಾಗಿತ್ತು. ಹಿಂದೂ ರಾಷ್ಟ್ರ ಆಗಬೇಕಾಗಿತ್ತು. ಅದು ಎಲ್ಲಿ ನೀವು ಮಾಡಿದಂಥ ಮೋಸದಿಂದಲೇ ಇವತ್ತು ಈ ಪದಗಳೆಲ್ಲ ನಮ್ಗೆ ಬಿಟ್ಟು ಹೋಗಿದ್ದಾವೆ. ಇವತ್ತು ನೀವು ಯಾರನ್ನೋ ಓಲೈಕೆ ಮಾಡಬೇಕು, ಯಾರನ್ನೋ ಒಬ್ರನ್ನ ನಮ್ಮ ದೇಶ ವಿಭಜನೆ ಆಗಂತ ಟೈಮಲ್ಲಿ ಯಾರನ್ನೋ ಒಬ್ರನ್ನ ಓಲೈಕೆ ಮಾಡ್ಬೇಕಂದೇಳಿ ಇವೆಲ್ಲ ಮಾಡ್ಕೊಂಡು ಇವತ್ತು ಎಲ್ಲ ಹೊಲಸು ಮಾಡಿ ದೇಶ ಕಳಂಕ ತಂದಿಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಂಥ ಸಂವಿಧಾನಕ್ಕೆ ಗೌರವ ಕೊಡಲಾರ್ದಂಥರು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡಲಾರ್ದಂಥರು ಪದಗಳೆಲ್ಲ ಹೊಸ ಹೊಸ ಪದಗಳನ್ನು ಜೋಡಣೆ ಮಾಡಿ ನೀವೆಲ್ಲ ಕೂಡ ಸೇರ್ಕೊಂಡು ಹಾಳು ಮಾಡ್ರಿ.